ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ನಾಳಿನ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಹೊಸದಾಗಿ ಒಂದು ಅಪ್ಡೇಟ್ ಸಿಕ್ಕಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೆ ಫ್ರೆಂಡ್ಸ್, ನಿಮ್ಮೆಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಇಲ್ಲಿ ದೇವಯಾನಿ ಅರೆಸ್ಟ್ ಆಗ್ತಾಳೆ. ದೇವಯಾನಿ ರಹಸ್ಯ ಎಲ್ಲ ಕೂಡ ಅಜಿತ್ ಮುಂದೆ ಬಯಲಾಗುತ್ತೆ. ಹೇಗೆಲ್ಲ ಬಯಲಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಬನ್ನಿ. ಈ ಕಡೆ ಶ್ರವಣ್ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಯಾಕಂದ್ರೆ ಇಲ್ಲಿ ಅಜಿತ್ ತುಂಬಾನೇ ಡಿಸಪಾಯಿಂಟ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಶ್ರವಣ ತುಂಬಾನೇ ಮನಸ್ಸಿಗೆ ಹಾಕೊಂಡಿರ್ತಾನೆ. ಅಜಿತ್ ಮತ್ತೆ ಭೂಮಿ ಇಬ್ರಲ್ಲೂ ಮನಸ್ತಾಪ ಆಗಿದೆ ಅಂತ ಹೇಳ್ಬಿಟ್ಟು ಶ್ರವಣ್ಗೆ ಅನ್ಸ್ತಿರತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಭೂಮಿ ಭೂಮಿ ಆಗಿರಲ್ಲ, ಭೂಮಿ ಇಲ್ಲಿ ಮನಸ್ವಿನಿ ಆಗಿರ್ತಾಳೆ. ಮನೆಯವರೆಲ್ಲರೂ ಕೂಡ ಲಿಂಗವಜ್ಜಿ ಹತ್ರ ಭೂಮಿನ ಮನಸ್ವಿನಿ ಅಂತ ಹೇಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಲಿಂಗವಜ್ಜಿ ಮುಂದೆ ತನ್ನ ಹೆಂಡತಿ ಭೂಮಿನೇ ಅಂತ ಹೇಳ್ಕೊಳಕ್ಕೆ ಅಜಿತ್ಗೆ ಸಾಧ್ಯ ಆಗ್ತಿರಲ್ಲ. ಯಾಕಂದ್ರೆ ಮನೆಯವರೆಲ್ಲರೂ ಕೂಡ ಸುಳ್ಳು ಹೇಳಿರ್ತಾರೆ. ಹಾಗಾಗಿ ಅಜಿತ್ಗೆ ಸ್ವಲ್ಪ ಬೇಸರ ಆಗಿರತ್ತೆ. ಹಾಗಾಗಿ ಅಜಿತ್ ತುಂಬಾ ನೊಂದ್ಕೊಂಡಿರ್ತಾನೆ. ಇದಕ್ಕೋಸ್ಕರ ಶ್ರವಣ್ಗೆ ತುಂಬಾನೇ ಫೀಲ್ ಆಗ್ತಿರತ್ತೆ. ಹೇಗಾದ್ರೂ ಮಾಡಿ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಡಿಸೈಡ್ ಆಗಿರ್ತಾರೆ. ಹೇಗಾದ್ರೂ ಮಾಡಿ ಇವತ್ತು ರಾತ್ರಿ ಅಜಿತ್ ಮತ್ತೆ ಭೂಮಿ ಒಂದೇ ರೂಮ್ ಅಲ್ಲಿ ಮಲ್ಗೋ ತರ ಆಗ್ಬೇಕು. ಅವ್ರಿಬ್ರು ಮಧ್ಯೆ ಎಷ್ಟೇ ಮನಸ್ತಾಪ ಇದ್ರೂ ಕೂಡ ಎಲ್ಲ ಕೂಡ ದೂರ ಆಗೋ ತರ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಪಾಪ ಅಜಿತ್ ಮತ್ತೆ ಭೂಮಿ ಮದ್ವೆ ಸೆಲೆಬ್ರೇಷನ್ ನ ಅಂದ್ರೆ ಒಂದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ನ ಮಾಡಿರ್ಲಿಲ್ಲ ಅಲ್ವಾ. ಅಟ್ಲೀಸ್ಟ್ ಇದನ್ನಾದ್ರೂ ಇಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಯೋಚನೆ ಮಾಡಿರ್ತಾನೆ. ಅಂದ್ರೆ ಅಜಿತ್ ಭೂಮಿನ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿರ್ತಾನೆ. ಇದೆಲ್ಲ ಯೋಚನೆ ಮಾಡ್ಕೊಂಡು ಶ್ರವಣ ಸಂಗೀತ ಹತ್ರ ಬರ್ತಾನೆ. ಅಕ್ಕ, ಏನ್ ಗೊತ್ತಾ, ಇವತ್ತು ಶಾರದಾ ಜೊತೆ ಭೂಮಿ ಮಲ್ಕೊಳ್ಳೋದ್ ಬೇಡ. ಯಾಕೋ ಅಜಿತ್ ಸ್ವಲ್ಪ ಡಿಸಪಾಯಿಂಟ್ ಆಗಿರೋ ತರ ಕಾಣಿಸ್ತಿದೆ. ಅಜಿತ್ ಭೂಮಿನ ತುಂಬಾನೇ ಪ್ರೀತಿ ಮಾಡ್ತಿದ್ದಾನೆ. ಯಾಕೋ ಅಜಿತ್ ಭೂಮಿ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಆಗಿ ಮಾಡ್ತಿದ್ದಾನೆ. ಅವ್ರಿಬ್ರು ಚೆನ್ನಾಗಿರ್ಬೇಕಲ್ವಾ. ಒಂದ್ ಕೆಲ್ಸ ಮಾಡೋಣ ಅಕ್ಕ, ಅವರಿಬ್ರದ್ದು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡೋದಕ್ಕೆ ತಯಾರಿ ಮಾಡೋಣ ಅಂತ ಸಂಗೀತನ ಹತ್ರ ಈ ಕಡೆ ಶ್ರವಣ್ ಕೇಳ್ತಿರ್ತಾನೆ. ಅಂದ್ರೆ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಸಂಗೀತನ ಹತ್ರ ಕೇಳ್ತಿರ್ತಾರೆ. ಆಗ ಸಂಗೀತಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಆಗ ಸಂಗೀತ ಬಂದ್ಬಿಟ್ಟು, ಅಯ್ಯೋ ಶ್ರವಣ, ಇದು ನನ್ ತಲೆಗ್ ಬರ್ಲೇ ಇಲ್ಲ ಕಣೋ. ಸರಿ ಸರಿ ಆಯ್ತು, ನಾನ್ ಇವತ್ತು ಶಾರದಾ ಜೊತೆ ನಾನೇ ಮಲ್ಕೋತೀನಿ. ಭೂಮಿನ ಹೇಗಾದ್ರೂ ಮಾಡಿ ಅಜಿತ್ ರೂಮ್ ಅಲ್ಲಿ ಮಲ್ಗೋ ತರ ಮಾಡೋಣ. ಇರು ಭೂಮಿಗೆ ಹೇಳ್ತೀನಿ ಅಂತ ಈ ಕಡೆ ಸಂಗೀತ ಹೇಳ್ತಿರುವಾಗ ಇನ್ನೇನು ಭೂಮಿ ಕೂಡ ಶಾರದನ್ ಜೊತೆಗೆ ರೂಮ್ ಅಲ್ಲಿ ಮಲಗಿರ್ತಾಳೆ. ಸಂಗೀತ ಈ ಕಡೆ ಭೂಮಿ ರೂಮಿಗೆ ಹೋದಾಗ, ಅಂದ್ರೆ ಭೂಮಿ ಮತ್ತೆ ಶಾರದಾ ರೂಮಿ ಮಲ್ಕೊಂಡಿರ್ತಾರಲ್ವಾ, ಅಲ್ಲಿ ಹೋದಾಗ ಏನಕ್ ಬಂದಿದ್ದೀರಾ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಎಚ್ಚರದಿಂದ ಎದ್ದು ಕೇಳಿದಾಗ, ಏನಿಲ್ಲ ಭೂಮಿ, ನಾನ್ ಇವತ್ತು ಶಾರದನ್ ಜೊತೆ ಮಲ್ಕೋತೀನಿ, ನೀನು ಅಜಿತ್ ರೂಮ್ ಅಲ್ಲಿ ಮಲ್ಕೋ ಅಂತ ಈ ಕಡೆ ಸಂಗೀತ ಅವ್ರು ಹೇಳಿದಾಗ, ಏನ್ ಹೇಳ್ತಾ ಇದೀರಾ ಅತ್ತೆ, ನಾನು ಶಾರದಾಮ್ಮರ ಜೊತೆ ಮಾತ್ರ ಮಲ್ಕೋಬೇಕು, ನಾನು ಇಲ್ಲೇ ಮಲ್ಕೋತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತನ ಹತ್ರ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ನನ್ಗೆ ಯಾಕ ಇವತ್ತು ಶಾರದನ್ ಜೊತೆ ಮಲ್ಕೋಬೇಕು ಅಂತ ಅನಿಸ್ತಿದೆ. ಪ್ಲೀಸ್ ಭೂಮಿ, ಇವತ್ತೊಂದಿನ ನನ್ಗೆ ಶಾರದನ್ ಜೊತೆ ಮಲ್ಗೋಕೆ ಅವಕಾಶ ಕೊಡು, ನೀನು ಅಜಿತ್ ರೂಮಿಗೆ ಹೋಗಿ ಮಲ್ಕೋ ಅಂತ ಹೇಳಿ ಈ ಕಡೆ ಸಂಗೀತ ಕೂಡ ಹೇಳ್ತಿರ್ತಾರೆ. ಆದ್ರೆ ಈ ಕಡೆ ಭೂಮಿ ಮಾತ್ರ ಶಾರದನ ಬಿಟ್ಕೊಡಕ್ಕೆ ರೆಡಿನೇ ಇರಲ್ಲ. ಆಗ ಈ ಕಡೆ ಸಂಗೀತಕ್ಕೆ ಕೋಪ ಬರುತ್ತೆ. ಏನಮ್ಮ ಭೂಮಿ, ಒಂದ್ ದಿವಸನೂ ಕೂಡ ನನ್ಗೆ ಶಾರದನ್ ಜೊತೆ ಮಲ್ಗೋಕೆ ಬಿಡಲ್ವಲ್ಲ ನೀನು ಅಂತ ಹೇಳಿ ಕೋಪದಿಂದ ರೇಗ್ತಾಳೆ. ಇನ್ನೇನು ಭೂಮಿಗೆ ಬೇರೆ ಆಪ್ಷನ್ ಇರಲ್ಲ, ಶಾರ್ಜನ್ ಜೊತೆಗೆ ಸಂಗೀತ ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾಳೆ. ನೀವೇ ಮಲ್ಕೊಳ್ಳಿ ಅತ್ತೆ, ನಾನು ಅಜಿತ್ ಸಾಹೇಬ್ರು ರೂಮ್ ಅಲ್ಲಿ ಮಲ್ಕೋತೀನಿ ಅಂತ ಹೇಳಿ ಭೂಮಿ ಆ ಕಡೆ ಆಚೆ ಹೋಗ್ತಿರ್ತಾಳೆ. ಇನ್ನೇನು ಆ ಕಡೆ ಶ್ರವಣ್ ಕೂಡ ವೇಟ್ ಮಾಡ್ತಿರ್ತಾನೆ ಭೂಮಿ ಔಟ್ ಸೈಡ್ ಬರ್ಬೇಕು ಅಂತ, ಅಂದ್ರೆ ರೂಮಿಂದ ಆಚೆ ಬರ್ಬೇಕು ಅಂತ. ಆಗ ಈ ಕಡೆ ಭೂಮಿ ಆಚೆ ಬರ್ತಿದ್ದಂತಾನೆ ಶ್ರವಣ್ಗೆ ತುಂಬಾ ಖುಷಿ ಆಗತ್ತೆ. ಭೂಮಿ ಬಂದ್ಯಾ, ಪಾಪ ಅಜಿತ್ ತುಂಬಾ ಅಪ್ಸೆಟ್ ಆಗಿದ್ದಾನೆ, ನೀನ್ ಇವತ್ತು ಅಜಿತ್ ರೂಮ್ ಅಲ್ಲೇ ಮಲ್ಕೋಬೇಕು ಅಂತ ಹೇಳ್ತಿರ್ತಾರೆ. ಪಾಪ ಅಜಿತ್ ಊಟನೇ ಮಾಡಿಲ್ಲ. ಈ ಹಾಲನ್ನಾದ್ರೂ ತಗೊಂಡೋಗ್ ಕೊಡು ಅಂತ ಹೇಳಿ ಈ ಕಡೆ ಶ್ರವಣ ಒಂದು ಗ್ಲಾಸ್ ಅಲ್ಲಿ ಒಂದು ಹಾಲನ್ನ ಕೊಟ್ಬಿಟ್ಟು ಭೂಮಿ ಕೈಗೆ ಕೊಡ್ತಾರೆ. ಅಂದ್ರೆ ಅಜಿತ್ಗೆ ಕೊಡ್ಲಿಕ್ಕೆ ಅಂತ. ಸರಿ ಆಯ್ತು ಅಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹಾಲನ್ನ ತಗೊಂಡು ಅಜಿತ್ಗೆ ಕೊಡೋದಿಕ್ಕೆ ಅಂತ ಮುಂದಾಗ್ತಾಳೆ. ಇನ್ನೇನು ಭೂಮಿ ಅಜಿತ್ಗೆ ಹಾಲ್ ಕೊಡೋದಿಕ್ಕೆ ಅಂತ ಅಜಿತ್ ರೂಮ್ ಕಡೆ ಹೋಗ್ತಿರ್ತಾಳೆ. ಇನ್ನು ಅಲ್ಲಿಗೆ ಸೀದಾ ಶ್ರವಣ್ ಹೋಗ್ತಾರೆ. ನಚಿಕೇತ್ ಮತ್ತೆ ಸತ್ಯಣ್ಣ ಇರುವ ಕಡೆ ಶ್ರವಣ್ ಹೋದಾಗ ಈ ಕಡೆ ಸತ್ಯಣ್ಣ ಮತ್ತೆ ನಚಿಕೇತ್ ನಾರ್ಮಲ್ ಆಗಿ ಅಜಿತ್ ರೂಮ್ ಅಲ್ಲೇ ಮಲ್ಕೊಳ್ಳೋದಲ್ವಾ. ಯಾಕಂದ್ರೆ ಇಲ್ಲಿ ನಿಂಗವಜ್ಜಿ ಮುಂದೆ ಅಜಿತ್ ಬ್ಯಾಚುರಲ್ ಆಗಿರ್ತಾನೆ. ಅಂದ್ರೆ ಮನಸ್ವಿನಿ ಮಾವನ್ ಮಗಳಾಗಿರ್ತಾಳೆ, ಭೂಮಿ ತನ್ನ ಹೆಂಡತಿ ಅಲ್ಲಿ ಮನೆಯಲ್ಲಿ ಇರ್ತಾಳೆ ಅಂತ ಹೇಳ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಬ್ಯಾಚುರಲ್ಸ್ ತರ ಅಜಿತ್ ಒಬ್ನೇ ಮಲ್ಕೋಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಸತ್ಯಣ್ಣ ಮತ್ತೆ ನಚಿಕೇತು ಅಜಿತ್ ರೂಮ್ ಅಲ್ಲಿ ಮಲ್ಕೊಬೇಕಾಗಿರುತ್ತೆ. ಶ್ರವಣ್ ಬಂದ್ಬಿಟ್ಟು, ಅಲ್ಲ ಎಲ್ಲೋಗ್ತಿದ್ದೀರಾ ಅಂತ ಕೇಳಿದಾಗ, ನಾವು ಅಜಿತ್ ರೂಮ್ ಅಲ್ಲಿ ಮಲ್ಕೋಕ್ ಹೋಗ್ತಿದೀವಿ ಅಂತ ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣ ಹೇಳಿದಾಗ, ನಿಮ್ಗೇನು ಅಷ್ಟು ಬುದ್ಧಿ ಇಲ್ವಾ, ಅಜಿತ್ ಮತ್ತೆ ಭೂಮಿ ಮದ್ವೆಗೆ ಒಂದು ಆನಿವರ್ಸರಿಗೆ ಒಂದ್ ಒಳ್ಳೆ ಗಿಫ್ಟ್ ಕೊಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ, ಏನ್ ಹೇಳ್ಬೇಕು ನಿಮ್ಗೆಲ್ಲ ಅಂತ ಹೇಳಿದಾಗ, ಸರಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ರೂಮ್ ಅನ್ನ ಕೂಡ ನಚಿಕೇತ್ ಮತ್ತೆ ಸತ್ಯಣ್ಣ ಅರೇಂಜ್ಮೆಂಟ್ ಮಾಡ್ತಾರೆ. ಒಂದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋದಕ್ಕೆ ತಯಾರಿ ಮಾಡೋದಕ್ಕೆ ಶ್ರವಣ್ ಮತ್ತೆ ಸತ್ಯಣ್ಣ ಮತ್ತೆ ನಚಿಕೇತ್ ಕೂಡ ಮುಂದಾಗ್ತಾರೆ. ಯಾಕಂದ್ರೆ ಇಲ್ಲಿ ಶ್ರವಣ್ ಅಜಿತ್ ಮತ್ತೆ ಭೂಮಿಯ ಒಂದು ಪ್ರೈವೇಸಿಗೆ ಅಡ್ಡಿ ಬಾರಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವೆಡ್ಡಿಂಗ್ ಆನಿವರ್ಸರಿಯ ಸೆಲೆಬ್ರೇಷನ್ ನ ಮಾಡ್ಕೊಂಡಿರ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೆ ಇಲ್ಲಿ ಈ ದಡ್ಡನ್ ಮಕ್ಳು ಇದಾರಲ್ಲ ಸತ್ಯಣ್ಣ ಮತ್ತೆ ನಚಿಕೇತು,
ಅವ್ರಿಗೆ ಅವ್ರಿಗೆ ಇದೆಲ್ಲ ತಲೆ ಹೊಳಿತಾನೆ ಇರಲ್ಲ. ಎಲ್ಲಾನು ಕೂಡ ತಮಾಷೆಯಾಗಿ ತಗೊಳ್ತಿರ್ತಾರೆ. ಆದ್ರೆ ಈ ಕಡೆ ಶ್ರವಣ್ ಬಿಡ್ಬೇಕಲ್ಲ, ಹೇಗಾದ್ರೂ ಮಾಡಿ ಈ ಕಡೆ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡ್ಬೇಕು ಅಂತ ಉದ್ದೇಶದಿಂದ ಇವತ್ತಿನ ರಾತ್ರಿ ಅಜಿತ್ ಮತ್ತೆ ಭೂಮಿ ಒಂದೇ ರೂಮ್ ಅಲ್ಲಿ ಮಲ್ಗೋ ತರ ಆಗ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿರ್ತಾರೆ ಅಷ್ಟೇನೆ. ಈ ಕಡೆ ಶ್ರವಣ್ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡೋದಿಕ್ಕೆ ಈ ರಾತ್ರಿ ಅಜಿತ್ ಮತ್ತೆ ಭೂಮಿ ಒಂದೇ ರೂಮ್ ಅಲ್ಲಿ ಮಲಗಬೇಕು ಅಂತ ಹೇಳ್ಬಿಟ್ಟು ನಚಿಕೇತ್ ಮತ್ತೆ ಸತ್ಯಣ್ಣನ ರೂಮ್ ಇಂದ ಆಚೆ ಬರೋದಕ್ಕೆ ಹೇಳಿರ್ತಾರೆ. ಆದ್ರೆ ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣಂಗೆ ಇದು ಕೂಡ ಯಾವ್ದು ಕೂಡ ಅರ್ಥ ಆಗ್ತಿರಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರೇ ಒಂದ್ ರೂಮ್ ಅಲ್ಲಿ ಇರ್ಬೇಕು ಅನ್ನೋದು ಒಂದು ಶ್ರವಣ್ನ ಆಸೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಬ್ರು ಮನ್ಸಾರೆ ಬಿಚ್ಚಿ ಮಾತಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಇವ್ರದೊಂದು ಪ್ಲಾನ್ ಆಗಿರುತ್ತೆ. ಇದೇ ವಿಚಾರವಾಗಿ ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣನ ಹತ್ರ ಕೂಡ ಈ ಕಡೆ ಶ್ರವಣ್ ಹೇಳಿದಾಗ ಈ ವಿಚಾರ ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ, ನಮ್ಗಿದೆಲ್ಲ ತಲೆಗೆ ಹೊಳಿಲೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನಚ್ಚಿ ಮತ್ತೆ ಸತ್ಯಣ್ಣ ಹೇಳ್ತಿರ್ತಾರೆ. ಸೊ ಇಷ್ಟೇನಾ ಅಂತ ಹೇಳ್ಬಿಟ್ಟು ನಚಿಕೇತ್ ಮತ್ತೆ ಸತ್ಯಣ್ಣ ಅಜಿತ್ ರೂಮಿಗೆ ಹೋಗ್ತಾರೆ. ಅಜಿತ್ ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ಡೆಕೋರೇಷನ್ಸ್ ನ ಕೂಡ ಅರೇಂಜ್ ಮಾಡ್ತಾರೆ. ಅಂದ್ರೆ ಅಜಿತ್ ಭೂಮಿ ಇವತ್ತು ಮಲ್ಕೊಬೇಕಲ್ವಾ ಇಬ್ರೆ. ಸೊ ಅದಕ್ಕೋಸ್ಕರ ಒಂದು ಸಿಂಗಲ್ ಬೆಡ್ ಇರುವಂತಹ ಒಂದು ರೂಮ್ಗೆ ಡಬಲ್ ಬೆಡ್ ಆಗೋ ತರ ಅಂದ್ರೆ ಇಬ್ರು ಮಲ್ಕೊಳ್ಳೋ ತರ ಒಂದು ಅರೇಂಜ್ಮೆಂಟ್ ನ ಕೂಡ ಸತ್ಯಣ್ಣ ಮತ್ತೆ ನಚಿಕೇತ್ ಕೂಡ ಅರೇಂಜ್ ಮಾಡ್ತಾರೆ. ಇದೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಅದಾದ ನಂತರ ಅಜಿತ್ ರೂಮಿಗೆ ಹೋಗ್ತಾನೆ. ಇನ್ನೇನು ಅಜಿತ್ ರೂಮಿಗೆ ಹೋಗುವಾಗ ನಚಿಕೇತ್ ಮತ್ತೆ ಸತ್ಯಣ್ಣ ಕೂಡ ಚಾಪ ದಿಂಬನ ತಗೊಂಡು ಆಚೆ ಹೋಗ್ತಿರ್ತಾರೆ. ಅದೇ ಟೈಮ್ ಅಲ್ಲಿ ಭೂಮಿ ಕೂಡ ಹಾಲನ್ನ ತಗೊಂಡು ಈ ಕಡೆ ಅಜಿತ್ ರೂಮಿಗೆ ಹೋಗ್ತಾರೆ. ಅದೇ ಟೈಮ್ ಅಲ್ಲಿ ಸತ್ಯಣ್ಣ ಮತ್ತೆ ನಚಿಕೇತ್ ಚಾಪ ದಿಂಬನ ತಗೊಂಡು ಆಚೆ ಹೋಗ್ತಿರುವಾಗ ಎಲ್ರು ಹೋಗ್ತಿದ್ದೀರಾ ಅಂತ ಅಜಿತ್ ಕೂಡ ಕೇಳ್ತಿರ್ತಾರೆ. ನಾವೆಲ್ಲೂ ಹೋಗ್ತಿಲ್ಲ, ಇಲ್ಲೇ ಪಕ್ಕದಲ್ಲೇ ಮಲ್ಕೋತೀವಿ ಹಾಗೆ ಹೀಗೆ ಅಂತ ಹೇಳಿದಾಗ ಎಲ್ರು ಹೋಗ್ತಿದ್ದೀರಾ ಅಂತ ಕೇಳಿದಾಗ ಭೂಮಿ ಬಂದು ಎಲ್ಲ ಹೇಳ್ತಾಳೆ ಅಂತ ಈ ಕಡೆ ನಚಿಕೇತು ಸತ್ಯಣ್ಣ ಬಂದು ಅಜಿತ್ ಕಿವಿನಲ್ಲಿ ಹೇಳ್ಬಿಡ್ತಾನೆ. ಅಷ್ಟು ಹೇಳ್ಬಿಟ್ಟು ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣ ರೂಮಿಂದ ಆಚೆ ದಿಂಬು ಚಾಪೆ ತಗೊಂಡು ಹೋಗ್ತಿರುವಾಗ ಅಯ್ಯೋ ಸತ್ಯಣ್ಣ ಎಲ್ಲೋಗ್ತಿದ್ದೀರಾ ಅಂತ ಕೇಳ್ತಿದ್ರು ಕೂಡ ಈ ಕಡೆ ಇವ್ರು ಕ್ಯಾರೆ ಅನ್ನೋದಿಲ್ಲ. ಇಲ್ಲ ಅಜಿತ, ಇಲ್ಲಿ ತುಂಬಾ ಸೆಕೆ ಇದೆ, ನಾವು ಹೊರಗಡೆ ಮಲ್ಕೋತೀವಿ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಕೂಡ ಅಜಿತ್ಗೆ ಹೇಳ್ಬಿಟ್ಟು ಸತ್ಯಣ್ಣ ಮತ್ತೆ ನಚಿಕೇತು ಆಚೆ ಬರ್ತಾರೆ. ಆದ್ರೆ ಇಲ್ಲಿ ಅಜಿತ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರತ್ತೆ. ಯಾಕಂದ್ರೆ ಸತ್ಯಣ್ಣ ಇವತ್ತೇ ಬಂದಿರೋದಲ್ವಾ, ಯಾವಾಗ್ಲೂ ಕೂಡ ಸತ್ಯಣ್ಣ ಅಜಿತ್ ಜೊತೆ ಇರುವಾಗ ಸತ್ಯಣ್ಣನ ಜೊತೆನೆ ಅಜಿತ್ ಮಲ್ಕೊಳ್ಳೋದು. ಹಾಗೇನೆ ಇಲ್ಲಿ ನಚಿಕೇತು ಎಲ್ರು ಕೂಡ ಬ್ಯಾಚುರಲ್ಸ್ ಆಗಿರೋ ಕಾರಣ ಈವನ್ ಅಜಿತ್ ಕೂಡ ಬ್ಯಾಚುರಲ್ಸ್ ಅಂತಾನೆ ಹೇಳ್ಬೋದು ಈ ನಿಂಗವನ್ ಮನೆಯಲ್ಲಿ. ಎಲ್ರು ಕೂಡ ಆ ರೂಮ್ ಅಲ್ಲೇ ಮಲ್ಕೊಳ್ಳೋದು ಅಂತ ಡಿಸೈಡ್ ಮಾಡ್ಕೊಳ್ತಿರುವಾಗ ಈಗ ಭೂಮಿನೇ ಆ ರೂಮ್ ಅಲ್ಲಿ ಮಲ್ಕೋಬೇಕು, ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸಪರೇಟ್ ಆಗಿ ಒಂದು ರೂಮ್ ಅಲ್ಲಿ ಮಲ್ಕೋಬೇಕು ಅಂತ ಉದ್ದೇಶದಿಂದ ನಚಿಕೇತ್ ಮತ್ತೆ ಸತ್ಯಣ್ಣ ಈ ತರ ಒಂದು ಹೊರಗಡೆ ಬರೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಸೊ ಇದೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಇನ್ನೇನು ಸತ್ಯಣ್ಣ ಮತ್ತೆ ನಚಿಕೇತು ಹೊರಗಡೆ ಹೋಗ್ತಾರೆ ಜಿಂಬು ಚಾಪೆನ ತಗೊಂಡು ಮಲ್ಕೊಳ್ಳೋದಕ್ಕೆ. ಇನ್ನೇನು ಭೂಮಿ ಹಾಲ್ ತಗೊಂಡು ಅಜಿತ್ ರೂಮಿಗೆ ಬರ್ತಾರೆ. ಭೂಮಿ ಏನಿದು ನೀನಿಲ್ಲಿ ಅಂತ ಅಜಿತ್ ಕೂಡ ಕೇಳ್ತಾರೆ. ಆಗ ಈ ಕಡೆ ಭೂಮಿ ಇದ್ದವಳು ಅದು ಸಾಹೇಬ್ರೆ, ದೊಡ್ಡ ಸಾಹೇಬ್ರು ಹೇಳಿದ್ರು ನಿಮ್ಗೆ ಹಾಲ್ ತಂದ್ ಕೊಡ್ಬೇಕಂತೆ, ಮತ್ತೆ ನಾನು ಅದು ಇಲ್ಲೇ ಮಲ್ಕೋಬೇಕಂತೆ ಅಂತ ಹೇಳಿ ಈ ಕಡೆ ತೋದಂತ ಭೂಮಿ ಹೇಳ್ತಿರ್ತಾಳೆ. ಸಾಹೇಬ್ರೆ ಏನ್ ಗೊತ್ತಾ ನೋಡಿ, ಈ ಹಾಲನ್ನ ಕೂಡ ಕೊಟ್ಟಿದ್ದಾರೆ, ನೀವು ಇದನ್ನ ಕುಡಿಬೇಕಂತೆ ಅಂತ ಹೇಳ್ಬಿಟ್ಟು ಆ ಕಡೆ ಭೂಮಿ ಕೈಯಲ್ಲಿ ಇದ್ದಂತ ಒಂದು ಗ್ಲಾಸ್ ಅಲ್ಲಿ ಇದ್ದಂತ ಹಾಲನ್ನ ಕೂಡ ಅಜಿತ್ ಕೈಗೆ ಕೊಡ್ತಾಳೆ. ಈ ಕಡೆ ಭೂಮಿ ಕೈಯಲ್ಲಿ ಇದ್ದಿರುವಂತ ಹಾಲು ಗ್ಲಾಸ್ ಅನ್ನ ಅಜಿತ್ ಇಸ್ಕೊಂಡು ಕುಡಿತಿರ್ತಾನೆ. ಈ ಕಡೆ ಭೂಮಿ ಕೂಡ ಅಜಿತ್ ಮುಖನೇ ನೋಡ್ತಿರ್ತಾನೆ, ಅಜಿತ್ ಕೂಡ ಭೂಮಿ ಮುಖನೇ ನೋಡ್ತಿರ್ತಾನೆ ಅಂತಾನೆ ಹೇಳ್ಬೋದು. ಈ ಕಡೆ ಭೂಮಿ ಮತ್ತೆ ಅಜಿತ್ ಮಧ್ಯೆ ಪ್ರೀತಿ ಅಪಾರವಾಗಿರುವಂತದಂತ ಹೇಳ್ಬೋದು. ಈ ಭೂಮಿ ಕೂಡ ಅಜಿತ್ ಮುಖವನ್ನೇ ನೋಡ್ತಿರ್ತಾಳೆ, ಈ ಕಡೆ ಅಜಿತ್ ಕೂಡ ಭೂಮಿ ಮುಖನೇ ನೋಡ್ತಿರ್ತಾಳೆ. ಈ ಕಡೆ ಭೂಮಿ ಇದೋಳು ಸುಮ್ಮನೆ ಇರ್ಬೇಕಲ್ಲ, ಸಾಹೇಬ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ ನೀವು, ನಿಮ್ ನಗು ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಈ ಕಡೆ ಅಜಿತ್ ನ ಅಟ್ಟಕ್ಕೇರ್ಸ್ತಿದ್ದಾಳೆ. ಇನ್ನೊಂದ್ ಕಡೆ ಈ ಅಜಿತ್ ಕೇಳ್ಬೇಕಾ, ಭೂಮಿ ನೀನು ಕೂಡ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಇವತ್ತು, ಏನೋ ಒಂಥರ ಸ್ಪೆಷಲ್ ಆಗಿ ಕಾಣಿಸ್ತಿದ್ಯಾ ಭೂಮಿ, ನಿನ್ ಸ್ಮೈಲ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಭೂಮಿನೂ ಕೂಡ ಅಟ್ಟಕ್ಕೇರ್ಸ್ತಿರ್ತಾನೆ. ಇಬ್ರು ಕೂಡ ಹೀಗೆ ಒಬ್ರನ್ನೊಬ್ರು ನೋಡ್ಕೊತಿರ್ತಾರೆ. ಇನ್ನೇನು ಕಾಂಟ್ರಾಕ್ಟ್ ಮದ್ವೆ ಮುಗಿಯುವ ಸಮಯ ಬಂದೇ ಬಿಟ್ಟಿದೆ, ನಾವಿಬ್ರು ದೂರ ಆಗುವ ಸಮಯ ಬಂದೇ ಬಿಟ್ಟಿದೆ ಅಲ್ಲ ಸಾಹೇಬ್ರೆ, ಇಬ್ರು ದೂರ ಆಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಯಾಕಂದ್ರೆ ಇಷ್ಟೆಲ್ಲ ಹೇಳ್ಕೊಂಡ್ರು ಕೂಡ ಅಜಿತ್ ಬಾಯಲ್ಲಿ ಏನಾದ್ರು ನೀನ್ ಬಿಟ್ಟು ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳ್ತಾನೆ ಅನ್ನೋದಕ್ಕೋಸ್ಕರ ಭೂಮಿ ಏನೆಲ್ಲ ಸಾಹಸ ಪಡ್ತಿರ್ತಾಳೆ. ಏನಾದ್ರೂ ಒಂದು ಅಜಿತ್ ಸಾಹೇಬ್ರು ಬಾಯಿಂದ ಏನಾದ್ರೂ ಮಾತು ಬರುತ್ತಂತ ಆದ್ರೆ ಅಜಿತ್ಗೆ ಭೂಮಿ ಪ್ರೀತಿ ಅರ್ಥ ಆಗ್ತಿರಲ್ಲ, ಈ ಕಡೆ ಭೂಮಿಗೂ ಕೂಡ ಅಜಿತ್ ಪ್ರೀತಿ ಅರ್ಥ ಆಗ್ತಿರಲ್ಲ. ಇಬ್ರು ಪೆದ್ದು ಗುಂಡುಗಳಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಸನ್ನಿವೇಶ ನಡೆಯುತ್ತೆ. ಅದಾದ ನಂತರ ಇಬ್ರು ಕೂಡ ಮಲ್ಕೋತಾರೆ. ಬೆಳಗಾದ್ರೆ ಭೂಮಿ ವ್ರತ ಮಾಡ್ಬೇಕು. ಸೊ ಇನ್ನೇನು ಭೂಮಿ ಕೂಡ ಮಲ್ಕೋತಾಳೆ, ಅಜಿತ್ ಕೂಡ ಮಲ್ಕೋತಾರೆ. ಭೂಮಿ ಇನ್ನೇನು ನಿದ್ದೆ ಮಾಡೋದಕ್ಕೂ ಮುಂಚೆ ಬೆಳಿಗ್ಗೆ ನಿಮ್ಗೋಸ್ಕರ ವ್ರತ ಮಾಡ್ಬೇಕು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಂತೀನಿ ಅಂತ ಮಲ್ಕೋತಾಳೆ. ಇನ್ನೇನು ಬೆಳಗಿನ ಜಾವ ಆಗತ್ತೆ, 4 ಗಂಟೆ ಆಗತ್ತೆ, ಎದ್ದೊಳ್ತಾಳೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾಳೆ, ಮಡಿಯಿಂದ ಒಂದು ಪೂಜೆ ಮಾಡೋದಕ್ಕೆ ತಯಾರಾಗ್ತಾಳೆ. ತಣ್ಣೀರಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೇಷ್ಮೆ ಸೀರೆನ ಉಟ್ಬಿಟ್ಟು ಒಂದು ದೇವ್ರ ಮುಂದೆ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಅಲ್ಲಿಗೆ ಮಯೂರಿ ಬರ್ತಾಳೆ. ಈ ಒಂದು ಪೂಜೆ ಪುರಸ್ಕಾರದ ಬಗ್ಗೆ ಮಯೂರಿ ಕೂಡ ಕೇಳ್ತಿರ್ತಾಳೆ. ಅದೆಲ್ಲ ಕೂಡ ನಾನ್ ಮಾಡ್ತೀನಿ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ನಿಂಗವಜ್ಜಿ ಎಂಟ್ರಿ ಆಗ್ತಾಳೆ. ನಿಂಗವಜ್ಜಿ ನಿಧಾನವಾಗಿ ಎದ್ದು ಬಂದಾಗ ಇವರಿಬ್ರು ಪೂಜೆ ಮಾಡೋದನ್ನ ನೋಡ್ಬಿಟ್ಟು ಏನಿದು ನಿಮ್ಮ ಅವತಾರ ಅಂತ ಕೇಳಿದಾಗ ಇವಳು ಮಯೂರಿ ಇದ್ದವಳು
ಮನಸ್ವಿನಿಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ಗುರುಗಳು ಹೇಳಿದ್ದಾರೆ, ಅದಕ್ಕೆ ಈ ವ್ರತನ ಮಾಡಕ್ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಮಯೂರಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಓ ಹೌದಾ, ಸರಿ ಸರಿ, ಈ ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವ ಕೂಡ ಆಶೀರ್ವಾದ ಮಾಡ್ತಾರೆ. ಇಬ್ರು ಕೂಡ ನಿಂಗವ್ವನ ಆಶೀರ್ವಾದವನ್ನ ಕೂಡ ತಗೊಳ್ತಾರೆ. ಸೊ ಇಷ್ಟೆಲ್ಲ ಆಗತ್ತೆ. ಇನ್ನೇನು ಭೂಮಿ ಮತ್ತೆ ಮಯೂರಿ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ. ಭೂಮಿ ಈ ಕಡೆ ವ್ರತವನ್ನ ಮಾಡ್ಬೇಕಾಗಿರುತ್ತೆ. ಭೂಮಿ ಹುತ್ತಕ್ ಹೋಗಿ ಮಣ್ಣನ್ನ ತರಬೇಕಾಗುತ್ತೆ. ಹುತ್ತದಲ್ಲಿ ಒಂದು ಹಾಲು ಎರ್ದ್ಬಿಟ್ಟು, ಹಾವಿಗೆ ಹಾಲು ಎರ್ದ್ಬಿಟ್ಟು ಒಂದು ವ್ರತವನ್ನ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಇದೆಲ್ಲವನ್ನ ಕೂಡ ಅಬ್ಸರ್ವ್ ಮಾಡಿರುವಂತಹ ದೇವಯಾನಿ ಭೂಮಿನ ಯಾವುದೇ ಕಾರಣಕ್ಕೂ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಭೂಮಿಯಲ್ಲಿ ಆ ಒಂದು ಮನೆಯ ಪಕ್ಕದಲ್ಲಿರುವಂತಹ ಹುತ್ತಕ್ಕೆ ಹೋಗ್ತಾಳಲ್ವಾ, ಅದೇ ಒಂದು ಹುತ್ತಕ್ಕೆ ಒಂದು ವಿಷಕಾರಿ ಹಾವನ್ನ ಬಿಡ್ಬೇಕು ಅಂತ ಹೇಳಿ ಭದ್ರನ್ಗೆ ಕಾಲ್ ಮಾಡಿ ಹೇಳಿರ್ತಾಳೆ. ಭದ್ರ ಅದೇ ತರ ಒಂದು ವಿಷಕಾರಿ ಹಾವನ್ನ ಕೂಡ ತಗೊಂಡ್ ಬಂದು ಆ ಹುತ್ತದ ಹತ್ರ ಕಾಯ್ತಿರ್ತಾನೆ. ಅಂದ್ರೆ ಭೂಮಿ ಯಾವ ಟೈಮ್ ಅಲ್ಲಿ ಬರ್ತಾಳೆ ಅಂತ ಹೇಳ್ಬಿಟ್ಟು ದೇವಯಾನಿ ಎಲ್ಲ ಕೂಡ ಇನ್ಫಾರ್ಮೇಶನ್ ಕೊಟ್ಟಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರ ಕೂಡ ವಿಷಕಾರಿ ಹಾವನ್ನ ತಗೊಂಡ್ ಬಂದು ಆ ಹುತ್ತದಲ್ಲೇ ಬಿಟ್ಟಿರ್ತಾನೆ. ಯಾಕಂದ್ರೆ ಅಲ್ಲಿ ಹುತ್ತದಲ್ಲಿ ಹಾಲ್ ಎರೆಯೋದಾಗಿರ್ಬೋದು ಅಥವಾ ಮಣ್ಣನ್ನ ತೆಗೆಯೋದಾಗಿರ್ಬೋದು, ಆ ಟೈಮ್ ಅಲ್ಲಿ ಆ ಒಂದು ವಿಷಕಾರಿ ಹಾವು ಭೂಮಿನ ಕಚ್ಚಿ ಸಾಯಿಸುತ್ತೆ ಅಂತ ಒಂದು ಇದಾಗಿರುತ್ತೆ. ದೇವಯಾನಿಯ ಪ್ಲಾನ್ ಆಗಿರುತ್ತೆ. ದೇವಯಾನಿಯ ಪ್ಲಾನ್ ಏನಂತಂದ್ರೆ ಭೂಮಿನ ಮುಗಿಸ್ಬಿಟ್ರೆ ಈ ಮನೆ ಮಗಳು ಭೂಮಿ ಇದ್ದವಳು ಮನಸ್ವಿನಿ ಆಗಿರ್ತಾಳೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಮನೆ ಮಗಳು ಭೂಮಿಯಾಗೆ ಸಾಯ್ಬೇಕು, ಈ ಮನೆ ಮಗಳು ಮನಸ್ವಿನಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ದೇವಯ್ಯನೇ ಶಪಥ ಮಾಡ್ಕೊಂಡಿರ್ತಾಳೆ. ಅಂದ್ರೆ ಹೇಗಾದ್ರೂ ಮಾಡಿ ಇವಳನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಭೂಮಿ ಸತ್ತೋಗ್ಬಿಟ್ರೆ ಈ ಮನೆ ಆಸ್ತಿ ಎಲ್ಲ ಅವಳ್ದಾಗತ್ತೆ, ಅಂದ್ರೆ ದೇವಯಾನಿಯ ಪಾಲಾಗತ್ತೆ. ಯಾಕಂದ್ರೆ ನಚಿಕೇತ್ನ ಈ ಕಡೆ ಅಂಜನಾನ ಕೊಟ್ಟು ಮದ್ವೆ ಮಾಡಿದ್ರೆ ಎಲ್ಲ ಆಸ್ತಿನೂ ಕೂಡ ದೇವಯಾನಿ ಪಾಲಾಗತ್ತೆ ಅನ್ನೋದು ಒಂದು ಅವಳ ಒಂದು ಭ್ರಮೆ ಆಗಿರುತ್ತೆ ಅಷ್ಟೇನೆ. ಅಷ್ಟು ಸುಲಭವಾಗಿ ಯಾವ್ದು ಕೂಡ ಆಗಿರಲ್ಲ. ಆದ್ರೆ ಈ ಕಡೆ ದೇವಯಾನಿ ಒಂದು ಭ್ರಮೆ ಆಗಿರುತ್ತೆ. ಇನ್ನೇನು ಭೂಮಿ ಮತ್ತೆ ಮಯೂರಿ ಆ ದೇವಸ್ಥಾನ ಕಡೆ ಕೂಡ ಹೋಗ್ತಿರ್ತಾರೆ ಪೂಜೆ ಮಾಡೋದಕ್ಕೆ, ಅಂದ್ರೆ ವ್ರತ ಮಾಡೋದಕ್ಕೆ ಅಂತ. ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಹುತ್ತಕ್ಕೂ ಕೂಡ ಹೋಗ್ತಾಳೆ ಮಣ್ಣನ್ನ ತರಬೇಕು ಅಂತ. ಆ ಮಣ್ಣನ್ನ ತರಬೇಕು ಅಂತ ಹೋದಾಗ ಅರ್ಶನ ಕುಂಕುಮ ಇಟ್ಟು ಹೂವನ್ನ ಇಟ್ಬಿಟ್ಟು ಎಲ್ಲಾ ತರದಿಂದ ಭೂಮಿಯ ಹುತ್ತಕ್ಕೆ ಪೂಜೆ ಮಾಡ್ತಾಳೆ. ಮತ್ತೆ ಹಾಲನ್ನ ಕೂಡ ಎರಿತಾಳೆ ಆ ಒಂದು ಹಾವಿಗೆ, ಅಂದ್ರೆ ಹುತ್ತಕ್ಕೆ. ಇನ್ನೇನು ಹಾಲನ್ನ ಎರೆದು ಹುತ್ತದ ಮಣ್ಣನ್ನ ತಗೋಬೇಕು ಅನ್ನುವಂತ ಸಿಚುಯೇಷನ್ ಅಲ್ಲಿ ಈ ಕಡೆ ಭದ್ರ ಒಂದು ವಿಷಕಾರಿ ಹಾವನ್ನ ಬಿಟ್ಟಿರ್ತಾನಲ್ಲ, ಆ ಒಂದು ವಿಷದ ಹಾವು ಈ ಕಡೆ ಭೂಮಿ ಕೈಯನ್ನ ಕಚ್ಚಬೇಕು ಅನ್ನಷ್ಟರಲ್ಲಿ ಈ ಕಡೆ ಅಜಿತ್ ಎಂಟ್ರಿ ಹಾಕ್ತಾರೆ. ಹಾಗೇನೆ ಅಜಿತ್ ಬಂದ್ಬಿಟ್ಟು ಭೂಮಿನ ಸೇವ್ ಕೂಡ ಮಾಡ್ತಾನೆ. ಅಂದ್ರೆ ಹಾವು ಕಚ್ಚೋದ್ರಿಂದ ತಪ್ಪಿಸ್ತಾನೆ ಅಂತಾನೆ ಹೇಳ್ಬೋದು. ಆ ಹಾವನ್ನ ನೋಡ್ಬಿಟ್ಟು ಭೂಮಿಗೆ ಏನೇನು ಕಚ್ಚಬೇಕು ಅನ್ನಷ್ಟರಲ್ಲಿ ಭೂಮಿನ ಈ ಕಡೆ ದರ ಅಂತ ಹೇಳ್ಕೊಂಡ್ ಬಂದು ಭೂಮಿನ ಹೇಳ್ಕೊತಾರೆ. ಈ ಕಡೆ ಭೂಮಿ ಮತ್ತೆ ಅಜಿತ್ ಕೂಡ ಇಬ್ರು ಉಳ್ಕೊಂಡ್ ಬರ್ತಾರೆ. ಯಾಕಂದ್ರೆ ಸ್ಲೋಪ್ ಇರುತ್ತೆ ಆ ಕಡೆ ಒಂದು ಭೂಮಿ ಅಂತಾನೆ ಹೇಳ್ಬೋದು, ಆ ಒಂದು ತೋಟದಲ್ಲಿ. ಹಾಗಾಗಿ ಇಬ್ರು ಕೂಡ ದರ ಅಂತ ಕೆಳಗಡೆ ಇಳ್ಕೊಂಡ್ ಬರ್ತಿರ್ತಾರೆ. ಅಷ್ಟೆಲ್ಲ ಸನ್ನಿವೇಶ ಆದ್ಮೇಲೆ ಅದಾದ ನಂತರ ಅಜಿತ್ ಈ ಕಡೆ ತಿರುಗಿ ನೋಡಿದಾಗ ಎದುರುಗಡೆ ನೋಡಿದ್ರೆ ಈ ಕಡೆ ಭದ್ರ. ಅಲ್ಲಿಗೆ ಅಜಿತ್ನ್ಗೆ ಗೊತ್ತಾಗತ್ತೆ ಇದು ಭೂಮಿನ ಕೊಲ್ಲೋಕೆ ಪ್ರೀ ಪ್ಲಾನ್ ಮರ್ಡರ್ ಮಾಡಿರೋದು ಯಾರೋ ಇರ್ಬೋದು ಅಂತ ಹೇಳ್ಬಿಟ್ಟು ಭದ್ರನ ಅಟ್ಯಾಕ್ ಮಾಡ್ತಾನೆ. ಭದ್ರ ಮತ್ತೆ ಅಜಿತ್ ಮಧ್ಯೆ ಸ್ವಲ್ಪ ಫೈಟಿಂಗ್ ಕೂಡ ನಡೆಯುತ್ತೆ. ಅದಾದ ನಂತರ ಭದ್ರನ ಕೂಡ ಅರೆಸ್ಟ್ ಮಾಡ್ತಾರೆ ಈ ಕಡೆ ಅಜಿತ್ ಅವರು. ಭದ್ರನ ಅರೆಸ್ಟ್ ಮಾಡಿ ಎಷ್ಟೇ ಕೂಡ ಬಾಯಿ ಬಿಡಿಸಿದ್ರು ಕೂಡ ಅವನು ಬಾಯಿ ಬಿಡ್ತಿರಲ್ಲ. ಇನ್ನೇನು ಹೊಡೆದು ಬಂದು ಸಿಕ್ಕಾಬಟ್ಟೆ ಹೊಡೆದು ಎಲ್ಲ ಮಾಡಿದಾಗ ಇನ್ನೇನು ಕೊಂದೇ ಹಾಕ್ಬಿಡ್ತೇನಪ್ಪ, ಇನ್ನೇನು ನಾನು ಬಾಯಿ ಬಿಟ್ಟಿಲ್ಲ ಅಂದ್ರೆ ಏನು ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ದೇವಯ್ಯನ ಹೆಸರನ್ನ ಹೇಳೇ ಬಿಡ್ತಾನೆ. ಹೇಳಿಲ್ಲ ಅಂತ ಹೇಳಿದ್ರೆ ಅವನ್ ಜೀವನೇ ಉಳ್ಕೊಳಲ್ಲ. ಯಾಕಂದ್ರೆ ಅಜಿತ್ ಅಷ್ಟು ಖಡಕ್ ಆಫೀಸರು, ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಿರ್ತಾನೆ. ಹಾಗಾಗಿ ದೇವಯ್ಯನ ಹೆಸರು ಹೇಳ್ತಾನೆ, ವಿಧಿನೇ ಇರಲ್ಲ. ಹಾಗಾಗಿ ಭದ್ರ ದೇವಯ್ಯನ ಹೆಸರನ್ನ ಹೇಳೇ ಬಿಡ್ತಾನೆ. ಇನ್ನೇನು ದೇವಯಾನಿ ಹೆಸರನ್ನ ಹೇಳೇ ಬಿಡ್ತಾನೆ ಈ ಕಡೆ ಭದ್ರ. ದೇವಯಾನಿ ಅಂತ್ಯ ಶುರುವಾಯ್ತು ಅಂತಾನೆ ಹೇಳ್ಬೋದು. ಈ ಕಡೆ ಭದ್ರ ಕೂಡ ದೇವಯಾನಿ ಹೆಸರನ್ನ ಹೇಳಿರ್ತಾನೆ. ಈ ಕಡೆ ಭದ್ರ ಕೂಡ ಅರೆಸ್ಟ್ ಆಗಿರ್ತಾನೆ. ಇನ್ನ ಅಜಿತ ಸುಮ್ನೆ ಬಿಡ್ತಾನ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.